ವರ್ಕೌಟ್ ಮಾಡೋಕೆ ಜಿಮ್ ಇಲ್ಲ, ಭಾನುವಾರ ಬಂದರೂ ಬಾಡೂಟ ಸಿಗಲ್ಲ, ಬ್ಯಾರಕ್ನಲ್ಲಿ ಓಡಾಡಿಕೊಂಡೇ ವ್ಯಾಯಾಮ ಮಾಡಬೇಕು ಅಷ್ಟೇ, ಅವರು ಕೊಟ್ಟಿದ್ದನ್ನೇ ಊಟ ಮಾಡಬೇಕು ಅಷ್ಟೇ. 4 ಗೋಡೆಗಳ ನಡುವಿನ ಅದೇ ಬದುಕು ಚಕ್ರವರ್ತಿಯನ್ನ ಚಿಂತಾಕ್ರಾಂತರನ್ನಾಗಿ ಮಾಡಿದೆ. ಜೈಲು ಸೇರಿ 2 ವಾರಕ್ಕೆ ದರ್ಶನ್ 10 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ಜೈಲು ಸೇರಿದ ಬಳಿಕ ತೂಕ ಕಳೆದುಕೊಂಡ ದಾಸ 2 ವಾರಕ್ಕೆ 10 ಕೆಜಿ ಇಳಿದ ದರ್ಶನ್. ಜೈಲು ಸೇರಿ 16 ದಿನವಾಗಿದೆ. ಈ 16 ದಿನಗಳು ದರ್ಶನ್ ಪಾಲಿಗೆ 16 ವರ್ಷಗಳೇ ಆಗಿವೆ. ಸದಾ ಜಿಮ್, ವರ್ಕೌಟ್, ಶೂಟಿಂಗ್ ಅಂತ ಬ್ಯುಸಿಯಾಗಿರ್ತಿದ್ದ ದರ್ಶನ್ ಜೈಲಿನಲ್ಲಿ ಫುಲ್ ಮಂಕ್ ಆಗಿದ್ದಾರೆ. ಇನ್ನು ನಿತ್ಯವೂ ಮಾಂಸದೂಟ ಮಾಡ್ತಿದ್ದ ದರ್ಶನ್ಗೆ ಜೈಲಿನಲ್ಲಿ ವಾರಕ್ಕೊಮ್ಮೆ ಮಾತ್ರ ಬಾಡೂಟ ಸಿಗ್ತಿದೆ. ಮಂಗಳವಾರ ಅಥವಾ ಶುಕ್ರವಾರ ಮಾತ್ರ ಮಾಂಸ ಆಹಾರ ನೀಡುತ್ತಾರೆ. ಅದು ಕೂಡ ಲಿಮಿಟ್ನಲ್ಲಿ ಇರುತ್ತೆ. ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿರುವ ದರ್ಶನ್ ಸಹ ಕೈದಿಗಳ ಜೊತೆಗೂ ಮಾತನಾಡ್ತಿಲ್ಲ. ಹೀಗೆ ಮೌನವಾಗಿರುವ ದಾಸ 16 ದಿನದಲ್ಲಿ ಬರೋಬ್ಬರಿ 10 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ಜೈಲು ಸೇರೋದಕ್ಕೂ ಮುನ್ನ 107 ಕೆಜಿ ಇದ್ದ ದಚ್ಚು ಈಗ 97 ಆಗಿದ್ದಾರೆ. ದರ್ಶನ್ ಆರೋಗ್ಯದ ಮೇಲೆ ಹೆಚ್ಚಿನ ನಿಗಾ. 1 ತಿಂಗಳ ಒಳಗೆ ದರ್ಶನ್ 10 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ತುಂಬಾ ವೇಗವಾಗಿ ತೂಕ ಇಳಿಯುವುದು ಅಪಾಯಕಾರಿ. ಹೀಗಾಗಿ ದರ್ಶನ್ ಆರೋಗ್ಯದ ಮೇಲೆ ಜೈಲು ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ದಾರೆ. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ದರ್ಶನ್ ಫಿಂಗರ್ ಪ್ರಿಂಟ್ ಮ್ಯಾಚ್, ಖಾಕಿ ಅಲರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷಿ ಸಂಗ್ರಹಿಸಿರುವ ಪೊಲೀಸರು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸಲು ಎಲ್ಲಾ ಪ್ರಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದ್ದು ಖಾಕಿ ತನಿಖೆಗೆ ಬಲ ಸಿಕ್ಕಂತಾಗಿದೆ. ಪಟ್ಟಣಗೆರೆಯ ಕ್ರೈಮ್ ಸೀನ್, ಶವ ಬಿಸಾಕಿದ ಜಾಗ, ಶವ ಸಾಗಾಟ ಮಾಡಿದ ವಾಹನ, ಶವ ಇಟ್ಟಿದ್ದ ಸೆಕ್ಯೂರಿಟಿ ಗಾರ್ಡ್ ಕೊಠಡಿ, ಇಲ್ಲೆಲ್ಲ ಫಿಂಗರ್ ಪ್ರಿಂಟ್ ಸಂಗ್ರಹ ಮಾಡಲಾಗಿತ್ತು. ಮೃತನ ಬಟ್ಟೆಗಳು, ಹಲ್ಲೆ ಮಾಡಲು ಬಳಸಿದ ವಸ್ತುಗಳು, ಆರೋಪಿಗಳು ಧರಿಸಿದ್ದ ಬಟ್ಟೆಗಳ ಪರಿಶೀಲನೆ ಮಾಡಲಾಗಿತ್ತು. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಆರೋಪಿಗಳ ವಿರುದ್ಧ ಇದೇ ಫಿಂಗರ್ ಪ್ರಿಂಟ್ ಪ್ರಮುಖ ಸಾಕ್ಷಿ ಆಗಲಿದೆ. ಸಾಕ್ಷಿ ನಾಶ ಮಾಡಲು ಬಂದವರೇ ಪ್ರಮುಖ ಸಾಕ್ಷಿ. ಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಕೊಲೆಯ ಸಾಕ್ಷಿಗಳನ್ನ ನಾಶ ಮಾಡಲು ಹೋಗಿದ್ರು. ಆದರೆ ಈಗ ಇದೇ 3 ಆರೋಪಿಗಳು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ಈ 3ರಿಂದ 164 ಅಡಿ ಹೇಳಿಕೆ ದಾಖಲಿಸಲಾಗಿದೆ. ಜೈಲಿನಲ್ಲೇ 16 ದಿನ ಕಳೆದಿರುವ ದರ್ಶನ್ 10 ಕೆಜಿ ತೂಕ ಕಳೆದುಕೊಂಡ್ರೆ, ಇತ್ತ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿದ್ದಂತೆ ಖಾಕಿ ತನಿಖೆಯ ತೂಕ ಮತ್ತಷ್ಟು ಹೆಚ್ಚಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗಲಿದೆ. ಬ್ಯೂರೋ ರಿಪೋರ್ಟ್, TV9.